ಕೊಬ್ಬರಿ ಎಣ್ಣೆಯೊಳಗೆ ನಾ ಹೇಳಿರುವಂಥ ಒಂದೆರಡು ವಸ್ತುನ ಮಿಕ್ಸ್ ಮಾಡಿ ಹಚ್ಚಿರಿ ಸಾಕು. ವಾರದಲ್ಲಿ ಅಡಿಯಿಂದ ಮುಡಿಯವರೆಗೂ ಬರ್ತಾವೆ. ಅಷ್ಟೊಂದು ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಬರ್ತಾವೆ. ಯಾರಿಗೆ ತಾನೇ ಇಷ್ಟ ಇರೋಂಗಿಲ್ಲ ರೀ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಉದ್ದ ಮತ್ತು ದಪ್ಪ ಕೂದಲು ಇರಬೇಕು, ಸಿಲ್ಕಿ ಶೈನಿ ಕೂದಲು ಇರಬೇಕು ಅನ್ನೋ ಪ್ರತಿಯೊಬ್ಬರದು ಆಸೆ ಆಗಿರುತ್ತೆ. ಸೊ ನಮ್ಮ ಕೂದಲು ಏನಾಗ್ಬಿಟ್ಟಿರ್ತಾವಪ್ಪ ಅಂತಂದರೆ ನಡು ಬೋಳಾಗಿರ್ತಾವೆ, ಅಲ್ಲೆಲ್ಲಿ ಕೂದಲು ಹೋಗ್ಬಿಟ್ಟಿರ್ತಾವೆ, ಅಥವಾ ಆಗ್ಬಿಟ್ಟಿರ್ತಾವೆ, ಉದ್ದ ಇರ್ತಾವೆ, ದಪ್ಪ ಇರೋಲ್ಲ. ಸೊ ಅಂಥ ಒಂದು ಎಲ್ಲ ಪ್ರಾಬ್ಲಮಿಗೆ ಇದೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು ರೀ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಇಲ್ಲಿ ನಾನು ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಒಂದು ವೇಳೆ ನಿಮಗೆ ತಿಳಿಲಿಲ್ಲಪ್ಪ ಅಂತಂದರೆ ನೀವು ಕಮೆಂಟ್ ಕೂಡ ಮಾಡಬಹುದು. ನಾ ಇಲ್ಲಿ ಮೊದಲೇದಾಗಿ ಬಂದುಬಿಟ್ಟು ಆಮ್ಲ ತೊಗೊಂಡೇನೆ, ಅಂದರೆ ಗುಡ್ಡದ ನೆಲ್ಲಿಕಾಯಿ. ಸೊ ಅವ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೇಳ್ಕೊತ ಹೋಗ್ತೇನೆ ರೀ. ನಿಮಗೆ ಇಲ್ಲಿ ಫಾಸ್ಟಾಗಿ ಸ್ವಲ್ಪ ವಿಡಿಯೋ ಮಾಡೋ ಸಲುವಾಗಿ ನಾನು ಸ್ವಲ್ಪ ತೋರಿಸೀನಿ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡಿದ್ರೆ ಎಂಡ ತನಕ ನೋಡಿರಿ. ಬರೀ ಇಲ್ಲಿ ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಮುಂದೆ ನೀವು ಟ್ವಿಸ್ಟ್ ಅದಾವ, ನೀವು ಅದನ್ನು ನೋಡಿದ್ರೆ ಮಾತ್ರ ನಿಮಗೆ ಒಂದು ರಿಸಲ್ಟ್ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ. ನಿಮ್ಮ ಹೇರ್ ಫಾಲ್ ಇಷ್ಟು ಜಲ್ದಿನ ಕಡಿಮೆ ಆಗುತ್ತೆ, ನಿಮ್ಮ ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ಲುತ್ತೆ. ಸೊ ನಿಮ್ಮ ಕೂದಲು ವಾರದಲ್ಲಿ ರೀಗ್ರೋತ್ ಆಗೋದನ್ನು ನೋಡಿ ನಿಮಗೆ ನೀವೇ ನಂಬೋಕ್ಕಾಗೋದಿಲ್ಲ ರೀ. ಬಿಳಿ ಕೂದಲಿಗೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಬಾಯ್ ಹೇಳಿಬಿಡ್ರಿ. ಇನ್ಮೇಲಿಂದ ನೀವು ಡೈರೆಕ್ಟ್ ಆಮ್ಲ ತೋರಿಸಿಲ್ಲ. ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಬೇವಿನ ಎಲೆ ತೋರಿಸಿದ್ನಿಲ್ಲ, ಆಮೇಲೆ ಕರಿಬೇವು ತೋರಿಸಿನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಒಂದು ದೊಡ್ಡದು ಆಲೋವೆರಾದ ಲೀಫ್ ತೊಗೊಂಡೇನಿ ರೀ. ನಾ ಮನೆಯೊಳಗಿಂದ ಅದನ್ನು ಕಟ್ ಮಾಡ್ಕೊಂಡೇನಿ ಚಲೋತ್ನಂಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಗುಲಾಬಿ ಹೂವು, ನೀವು ಪೂಜಾಕ್ಕಂತ ತಂದಿರ್ತೀರಿ, ನೀವು ಪೂಜಾದ ಆದಮೇಲೆ ಆ ಗುಲಾಬಿ ಹೂವನ್ನ ಎಸೆಯೋ ಬದಲು ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ದಾಸವಾಳ ಹೂವು, ನಿಮ್ಮ ಹತ್ರ ಯಾವ ದಾಸವಾಳ ಹೂವು ಅದ ಅದನ್ನು ತೊಗೋಬೇಕು. ಇಲ್ಲಿ ಬಿಳಿದ ತೊಗೋಬೇಕಾ, ಕೆಂಪದ ತೊಗೋಬೇಕಾ, ಆಮೇಲೆ ದಪ್ಪನೂ ಬರ್ತಾವೆ ನೋಡಿರಿ, ಭಾಳಷ್ಟು ಪಕ್ಕಳು ಇರ್ತಾವೆ, ಅಂಥದ್ದು ತೊಗೋಬೇಕಾ, ಸಿಂಗಲ್ ಹಂಗೇನಿಲ್ಲ ರೀ. ಒಟ್ಟು ಯಾವ ನಿಮ್ಮ ಹತ್ರ ಅವೈಲೇಬಲ್ ಅದ ಮನೆ ಹತ್ರ, ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ನಾನು ಮಾತ್ರ ನಿಜವಾಗ್ಲೂ ವಂಡರ್ ಆಗೀನಿ. ಯಾಕಂದ್ರೆ ನಾವು ಒಂದು ಸ್ಟೇಟ್ ಅಡ್ಡಾಡೋದಿಲ್ಲ ರೀ, ಎಲ್ಲ ಸ್ಟೇಟು ಪೂರ ಇಂಡಿಯಾ ಆಲ್ ರೌಂಡ್ ಅಡ್ಡಾಡ್ತೀವಿ. ಸೊ ಯಾವ್ಯಾವುದೋ ನೀರನ್ನ ಯೂಸ್ ಮಾಡ್ತೀವಿ. ಒಂದೊಂದು ಕಡೆ ಗಡಸು ನೀರು ಇರುತ್ತೆ, ಅಂದರೆ ಹಾರ್ಡ್ ನೀರು ಇರುತ್ತೆ, ಒಂದು ಕಡೆ ಸ್ಮೂತ್ ನೀರು ಇರ್ತಾವೆ. ಎಲ್ಲ ನೀರನ್ನು ಯೂಸ್ ಮಾಡ್ತೀವಿ. ನಮ್ಮ ಕೂದಲು ಇಷ್ಟು ಉದುರ್ತಿರ್ತಾವೆ. ಸೊ ನಾ ಇದನ್ನು ಯೂಸ್ ಮಾಡತ್ತ ಇಂತ್ರ ನನ್ನ ಕೂದಲು ಇಷ್ಟು ದಪ್ಪ ಸಿಲ್ಕಿ ಶೈನಿ ಬಂದವಂದ್ರೆ ನೀವು ನಂಬೋಕ್ಕಾಗಲ್ಲ. ನನ್ನ ಮಗಳು ಕೂದಲು ಸಹಿತ ಇಷ್ಟು ದಪ್ಪದವ್ರಿ. ಇಲ್ಲೆಲ್ಲರೂ ಕೇಳ್ತಿರ್ತಾರೆ, ನಿನ್ನ ಮಗಳಿಗೆ ಏನು ಹಚ್ತಿ, ನೀವೇನು ಹಚ್ತಿ ಅಂಥೇಳಿ. ಬಟ್ ನಾ ಇಲ್ಲಿ ತೋರ್ಸಾತೀನಲ್ರಿ, ನೀವು ಯೂಸ್ ಮಾಡಿರಿ, ನಿಮಗೂ ಹಂಗನೇ ಕೇಳ್ತಾರೆ ಜನ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಲೌಂಜಿ ತೊಗೊಂಡೇನಿ. ಇದನ್ನು ಕಪ್ಪು ಜೀರಿಗೆ ಅಂತ ಸಹಿತ ಹೇಳ್ತಾರೆ. ನೀವು ಈರುಳ್ಳಿ ಬೇಕಿದ್ರೂ ಹಾಕ್ಬೋದು. ಈರುಳ್ಳಿ ಸ್ಮೆಲ್ ಬರುತ್ತೆ ಅನ್ನೋ ಸಲುವಾಗಿ ನಾ ಇಲ್ಲಿ ಕಲೌಂಜಿನ ಯೂಸ್ ಮಾಡ್ತೀನಿ. ಸೊ ಇದೆಲ್ಲ ಆಯುರ್ವೇದಿಕ್ ಅಂಗಡಿಗಳು ಸಿಗ್ತಾವ್ರಿ ನಿಮಗೆ. ಇಲ್ಲಾಂದರೆ ಕೆಳಗಡೆ ಲಿಂಕ್ ಬರ್ತಾ ಇರುತ್ತೆ, ನೀವು ಓಪನ್ ಮಾಡಿ ಸಹಿತ ನೀವು ಆರ್ಡ್ರನ್ನ ಮನೆಗೇ ತರಿಸ್ಕೊಳ್ಬೋದು ರೀ. ಭಾಳ ಈಸಿಯಾಗಿ ಸಿಗ್ತೈತಿ, ಭಾಳ ಕಡಿಮೆ ಬೆಲೆಗೂ ಸಹಿತ ಸಿಗ್ತೈತಿ. ಬಟ್ ಅದ್ರದ್ದು ರಿಸಲ್ಟ್ ಮಾತ್ರ 100% ಇರುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಂತೆ ಕಾಳು ತೊಗೊಂಡೀನಿ. ಮೆಂತೆ ಕಾಳು ಬಗ್ಗೆ ನಿಮಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಬಿಳಿ ಎಳ್ಳೆ ಮತ್ತು ಕರಿ ಎಳ್ಳೆನ ತೊಗೊಂಡೀನಿ ರೀ. ಆಮೇಲೆ ಲವಂಗ ತೊಗೊಂಡೀನಿ. ಆಮೇಲೆ ಇಲ್ಲಿ ನಾ ರೋಸ್ ಮೇರಿ ಲೀವ್ಸನ್ನು, ಡ್ರೈ ಲೀವ್ಸನ್ನು ಮೀಶೋ ಒಳಗೆ ತರಿಸಿದ್ನಿ. ಬೈ ಒನ್ ಗೆಟ್ ಒನ್ ಇತ್ತು. ನಿಮಗೆ ಬೇಕಂದ್ರೆ ಕೆಳಗಡೆ ನಾನು ಪ್ರಾಡಕ್ಟ್ನ ಲಿಂಕ್ ಕೊಡ್ತಾ ಇರ್ತೀನಿ, ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ರೀ. ಆರಾಮಾಗಿ ನಿಮ್ಮ ಮನೆಗೆ ಬಂದ ಮುಟ್ಟುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅರ್ಧ kg ಪೂರ ನೋಡಿರಿ, ನಿಮ್ಮ ಮುಂದೆ ಸೀಲ್ ಒಡೆಯಾತೇನೆ ಅದ್ರದ್ದು ಒಂದು ಬಾಟಲಿಂದ ಅರ್ಧ kg ಪೂರ ನಾ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳತ್ತೀನಿ. ಸೊ ನಿಮಗೆ ಮತ್ತು ಬೇರೆ ಯಾವುದಾದ್ರೂ ಆಯಿಲ್ ಬೇಕಂದ್ರೆ ನೀವು ಯೂಸ್ ಮಾಡಬಹುದು. ಬಟ್ ನೀವು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡ್ತೀವಿ ರೀ. ಸೊ ಬೇರೆ ಕಡೆ ನೀವು ಬಂದ್ರಪ್ಪ ಈ ಸೈಡ್ ಉತ್ತರ ಭಾರತ ಸೈಡ್ ಅಂದರೆ ಅವ್ರು ಸಾಸಿವೆ ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತಾರೆ. ನಮಗೆ ಕೊಬ್ಬರಿ ಎಣ್ಣೆನೇ ನಾನು ಯೂಸ್ ಮಾಡ್ತೀನಿ ಇಲ್ಲಿ. ಸೊ ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಕಲೋಂಜಿ ಹಾಕೀನಿ, ಆಮೇಲೆ ಮೆಂತೆ ಕಾಳು, ಆಮೇಲೆ ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಸಹಿತ ಹಾಕ್ಕೊಳತ್ತೀವಿ ರೀ. ಇವ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಕೊತಾನೆ ಹೋಗ್ತೀನಿ. ಆಮೇಲೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋ ಸಲುವಾಗಿ ನಾನು ಇಲ್ಲಿ ಭಾಳ ಹೇಳಿಲ್ಲ ರೀ. ನೀವು ಬೇಕಂತಂದ್ರೆ ಗೂಗಲ್ನಾಗ ಸರ್ಚ್ ಮಾಡ್ಬೋದು. ಈಗೇನೋ ಆಲ್ಮೋಸ್ಟ್ ಎಲ್ರಿಗೂ ಮೊಬೈಲ್ನಾಗ ವಾಯ್ಸ್ ಮೆಸೇಜ್ ಕೂಡ, ಅಂದರೆ ವಾಯ್ಸ್ ಅಂದರೆ ನೀವು ಬಾಯಿಂದ ಹೇಳಿದರೂ ಸಹಿತ ನೀವು ಅದು ಹೇಳುತ್ತೀರಿ ನಿಮಗೆ ಆನ್ಸರ್. ನೀವು ಬರೆಯಬೇಕು, ಓದೋರಷ್ಟೇ ನೋಡಬೇಕು ಅನ್ನೋ ಅವಶ್ಯಕತೆ ಇರಂಗಿಲ್ಲ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅವನು ಚಲೋತ್ನಂಗೆ ಕುದಿಯಾಕ ಬಿಡ್ರಿ, ಒಂದು 2ರಿಂದ 3 ನಿಮಿಷ. ಒಮ್ಮೆನೇ ಇಲ್ಲಿ ನಾವು ಯಾವ್ಯಾವ ರೀತಿ ಹಾಕಿನ ಹಂಗನ ಹಾಕ್ರಿ. ನೀವು ಒಂದೇ ಸರಿ ಎಲ್ಲನೂ ಕುಡಿಸಿ ಹಾಕಿಬಿಟ್ರಂದ್ರೆ ಇಲ್ಲಿ ಆ ಒಂದು ಬೆನಿಫಿಟ್ ಸಿಗೋಂಗಿಲ್ಲ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಮ್ಲ, ಅಂದರೆ ಗುಡ್ಡದ ನೆಲ್ಲಿಕಾಯಿ ಕಟ್ ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡೀನಿ. ನಿಮ್ಮ ಹತ್ರ ಗುಡ್ಡದ ನೆಲ್ಲಿಕಾಯಿ ಇಲ್ಲಪ್ಪ ಅಂತಂದ್ರೆ ನೀವು ಕೊನೆ ತನಕ ನೋಡಿದ್ರಂದ್ರೆ ಅದಕ್ಕೆ ನಿಮಗೆ ಒಳ್ಳೆಯ ಒಂದು ಸೊಲ್ಯೂಷನ್ ಹೇಳ್ತೇನೆ ರೀ ನಾನು. ಸೊ ನಿಮ್ಮ ಹತ್ರ ಒಂದೆಲ್ಲ ಗುಡ್ಡದ ನೆಲ್ಲಿಕಾಯಿ ಅದಾವ ಅಂತಂದ್ರೆ ಆ ಗುಡ್ಡದ ನೆಲ್ಲಿಕಾಯಿ ಮತ್ತು ಮೆಂತೆ ಕಾಳು, ಆಮೇಲೆ ಈ ಒಂದು ಆಲೋವೆರಾನ ಮಿಕ್ಸಿ ಹಾಕ್ಕೊಂಡು ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಬಹುದು. ಇಲ್ಲಪ್ಪ ಅಂತಂದ್ರೆ ಕಟ್ಟು ಕೂಡ ಮಾಡಿ ನೀವು ಹಿಂಗೆ ಹಾಕ್ಕೊಳ್ಬೋದು. ನಾನು ಹಾಕೇನಿ ನೋಡ್ರಿ ಆ ಥರ. ಸೊ ಅವನ್ನೆಲ್ಲ ಹಾಕಿದ ಮೇಲೆ ನಾ ಇಲ್ಲಿ ದಾಸವಾಳ ಹೂವನ್ನು ತೊಗೊಂಡಿದ್ನೆಲ್ಲ ಅವುಗಳನ್ನು ಇಲ್ಲಿ ಹಾಕ್ಕೊಳತ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಕೂದಲನ್ನು ಸೊಂಪಾಗಿ ಬೆಳಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ
ಇದು ಯಾಕೆ ಒಣಗೈತಿ ಅಂತ ಕೇಳಾತಿರ್ಬೋದು ನೀವು. ಇದು ಬಂದುಬಿಟ್ಟು ಬೇವಿನ ಎಲೆ ರೀ. ಇದನ್ನು ನಾನು ಬರೋವಾಗ ಕರ್ನಾಟಕದಿಂದ ತೊಗೊಂಬಂದೇನಿ ರೀ. ನಾವಿರೋ ಕಡೆ ಒಂದು ಗಿಡನೂ ಇಲ್ಲರಿ ಖರೇನ. ಸೊ ಅಲ್ಲಿಂದ ತೊಗೊಂಬಂದು ಒಣಗಿಸ್ಕೊಂಡು ನಾನು ನನ್ನ ಒಂದು ಕೂದಲಿಗೆ ನಾ ಎಣ್ಣೆನ ರೆಡಿ ಮಾಡ್ಕೊಂಡಿರ್ತೇನೆ ಮನೆ ಒಳಗೆ. ನಾವು ಹೊರಗಡೆಯಿಂದ ಯಾವ ಎಣ್ಣೆನೂ ತರಿಸೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ರೋಸ್ ಮೇರಿ ಲೀವ್ಸ್ ಇದ್ರ ಲಿಂಕ್ ಕೆಳಗಡೆ ಬರ್ತಾಯಿತ್ತು, ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ಮನೆಯೊಳಗೆ ಕುಂತ್ಕೊಂಡು ನೀವು ಆರಾಮಾಗಿ ತರಿಸ್ಕೋಬಹುದು. ಇನ್ನು ಈ ರೋಸ್ ಮೇರಿ ಒಂದು ಎಸೆನ್ಸ್ ಎಲ್ಲ ತರ್ಸಕ್ಕೆ ಹೋದ್ರೆ ಭಾಳ ಅಂದ್ರೆ ಭಾಳ ತುಟ್ಟಿ ಐತ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಅದನ್ನು ಪರ್ಚೇಸ್ ಮಾಡೋಕೆ ಆಗೋದಿಲ್ಲ ರೀ. ಸೊ ಹಾಗಾಗಿ ನಾನಿಲ್ಲಿ ಡ್ರೈ ಇದ್ದಿದ್ದನ್ನು ರೋಸ್ ಮೇರಿ ಲೀವ್ಸನ್ನು ತರಿಸ್ಕೊಂಡಿನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಒಂದು ಪಕಳಿ ಅಂತ ತೊಗೊಂಡಿದ್ವಲ್ರಿ, ಗುಲಾಬಿ ಹೂವಿನ ಅದನ್ನು ಸಹಿತ ಹಾಕ್ಕೊಂಡೀನಿ. ಗುಲಾಬಿ ಹೂವಿನ ಪಕಳೆ ಹಾಕೋದ್ರಿಂದ ನಮ್ಮ ಕೂದಲು ಇಷ್ಟೊಂದು ಸಂಪಾಗಿ ಬೆಳಿತಾವೆ. ಆಮೇಲೆ ಸ್ಟ್ರೇಟ್ ಆಗ್ತಾವ್ರಿ. ಯಾರೋ ಕೂದಲು ಗುಂಗುರುಗುಲ್ಲ ಇರ್ತಾವೆ ನೋಡಿ, ಅವ್ರು ಸ್ಟ್ರೇಟ್ ಹಾಕ್ಕೊಂತ ಬರುತ್ತೆ. ಆಮೇಲೆ ರೋಸ್ ಮೇರಿ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ಕೂದಲನ್ನು ರೀಗ್ರೋತ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಎಲ್ಲೆಲ್ಲೇ ಪ್ಯಾಚಿ ಆಗಿರ್ತೈತಿ, ಬೋಳುಗೊಂಡ ಇನ್ನೇನು ಆಗ್ತೇವಪ್ಪ ಹೆದರ್ತಿರ್ತೀವಿ ರೀ. ಸೊ ಅಲ್ಲೆಲ್ಲ ಕೂದಲು ಬೆಳೆಯೋಕೆ ಸ್ಟಾರ್ಟ್ ಮಾಡುತ್ತೆ ರೀ ಈ ಒಂದು ರೋಸ್ ಮೇರಿ ಹಾಕೋದ್ರಿಂದ. ಆಮೇಲೆ ಬೇವಿನ ತಪ್ಪಲೆ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಕೂದಲಲ್ಲಿ ಅಂದರೆ ನಮ್ಮ ಒಂದು ಹೇರ್ ಬಿಡೋದ್ರಲ್ಲಿ ಏನಾದ್ರು ಫಂಗಲ್ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ತಡೆಗಟ್ಟಿ ನಮ್ಮ ಕೂದಲನ್ನು ಚಲೋತ್ತಂಗೆ ಬೆಳವಣಿಗೆ ಮಾಡೋಕೆ ಭಾಳ ಸಹಾಯ ಮಾಡುತ್ತೆ ರೀ. ಸೊ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ಬೋದು ರೀ. ಸೊ ಆಮೇಲೆ ಯಾವುದೇ ಒಂದು ನೀವು ಮಾರ್ಕೆಟಿಗೆ ಹೋಗಿ ನೀವು ಯಾವುದೋ ಒಂದು ಆಯಿಲ್ ಯೂಸ್ ಮಾಡಕತ್ರೆ ಅಂದರೆ ಆಯಿಲ್ ಪರ್ಚೇಸ್ ಮಾಡಿದರೆ ನಿಮಗೆ ಏನಾಗುತ್ತೆ ಗೊತ್ತೇನು ರೀ, 1-2-3 ಇಂಗ್ರೀಡಿಯೆಂಟ್ಸ್ ಅಷ್ಟು ಅವ್ರು ಹಾಕಿರ್ತಾರೆ. ನಾವು ಇಷ್ಟುಕೊಂಡು ಹಾಕಿರ್ತೀವಿ ಅಂತ ಅದ್ರೊಳಗೆ ಬರೆದು ಬಿಟ್ಟಿರ್ತಾರೆ. ನಾವು ಹುಚ್ಚರಂಗೆ ಹೋಗಿ ತೊಗೊಂಬಂದ್ಬಿಡ್ತೀವಿ. ಯಾಕಂತಂದ್ರೆ ಈ ಒಂದು ಎಲ್ಲ ಪ್ರಾಬ್ಲಮ್ ಇರುತ್ತಲ್ರಿ ತಲೆ ಒಳಗೆ, ಅಂದ್ರೆ ಕೂದಲು ಉದುರ್ತಿರ್ತಾವ ಅದು ಇದು. ಹಾಗಾಗಿ ನಮಗೂ ತಲೆ ಕೆಟ್ಬಿಡ್ತೈತಿ. ಯಾವ ಸಿಗ್ತೈತೆ ಸುಮ್ಮನೆ ತೊಗೊಂಬರೋದು ಹಚ್ಕೊಳ್ಳೋದು ಮಾಡ್ತಿರ್ತೀವಿ. ಸೊ ನಮಗೆ ಗೊತ್ತೇ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಇದನ್ನು ನೋಡಿರಿ. ನೀವು ಅರ್ಧಂಬರ್ಧ ನೋಡಿ ಹೋದ್ರಿ ಅಂದರೆ ಈ ಥರ ನಿಮಗೆ ಸಿಗೋಂಗಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಬ್ರಿಂಗ್ ರಾಜ್ ಪೌಡರ್ ತೊಗೊಂಡೆ. ನಿಮ್ಮ ಹತ್ರ ಲೀವ್ಸ್ ಸಿಕ್ಕ ಅದನ್ನು ಸಹಿತ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದ್ರೆ ಪೌಡರ್ ಇದ್ರೆ ಒಂದು 5-6 ಚಮಚನ ಹಾಕೇನ್ರಿ. ಸೊ ಅದನ್ನು ಮುಂದೆ ಓಡಿಸೇನೆ, ಸ್ವಲ್ಪ ಶಾರ್ಟ್ ಆಗ್ಬೇಕನ್ನೋ ಸಲುವಾಗಿ. ಸೊ ಇದನ್ನು ಕೇಶ ಕಿಂಗ್ ಅಂತ ಹೇಳ್ತಾರೆ, ಕೂದಲಿನ ರಾಜ ಅಂತ ಹೇಳ್ತಾರೆ. ಇದನ್ನು ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಒಳ್ಳೆ ರಿಸಲ್ಟ್ ಬೇಕಂದ್ರೆ ಇದನ್ನು ಚಲೋತ್ನಾಗ ಕುದಿಸ್ಕೊಂಡು ಸಿಮ್ಮೂರೊಳಗೆ ಇಟ್ಕೊಂಡು ಒಂದು 10 ನಿಮಿಷ ಆಗುತ್ತೆ. ಇದನ್ನು ಹಿಂಗೆ ಬಿಟ್ಟುಬಿಡ್ರಿ. ಬೆಳಗ್ಗೆ ಎದ್ದು ಸೋಸ್ಕೊಂಡು ಒಂದು ಜಾರ್ ಒಳಗೆ ಒಂದು ವಾರದಲ್ಲಿ ಒಂದು ಸರಿ ನೀವು ಇದನ್ನು ರಾತ್ರಿ ಮಲ್ಕೊಳಗೆ ಹಚ್ಕೋರಿ. ಬೆಳಗ್ಗೆ ಎದ್ದು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿರಿ. ಸೂಪರ್ ಆಗಿರೋಂಥ ರಿಸಲ್ಟ್ ನಿಮಗೆ ವಾರದಲ್ಲಿ ಒಂದು ಸರಿ ಯೂಸ್ ಮಾಡ್ತಾರಲ್ಲ ಆವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ನಾ ಹೇಳಿನಂತ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಇಷ್ಟು ದಿನ ನೀವು ಕೂದಲಿನ ಸಮಸ್ಯೆಗೆ ಏನೇನು ಖರೀದಿ ಮಾಡಿ ಇಟ್ಕೊಂಡಿದ್ರಲ್ಲಿ ಎಣ್ಣೆಗಳನ್ನ ಎಲ್ಲನೂ ಎಸಿತೀರಿ, ನೀವು ಎಲ್ಲನೂ ಫೇಲ್ ರೀ. ಇದ್ರ ಮುಂದೆ ಅಷ್ಟೊಂದು ಸೂಪರ್ ಆಗಿರುತ್ತೆ ರಿಸಲ್ಟ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್.